ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದಿನ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡುತ್ತಾ, ಈ ದಿನ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಯಾವ ವ್ಯಕ್ತಿಯ ವಿಚಾರವಾಗಿ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ನೀವು ಹೇಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ದಿನ ಆ ವ್ಯಕ್ತಿಗೆ ನಮ್ಮ ನೆನಪು ಕಾಡುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದನ್ನ ಯಾವತ್ತು ಯಾರು ನೋಡ್ತೀರಾ ಅಲ್ಲಿಂದ 2 ತಿಂಗಳುಗಳು ಕಾಲ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಆ ವ್ಯಕ್ತಿಗೆ ಈ ದಿನ ನನ್ನ ನೆನಪು ಕಾಡುತ್ತಾ, ಇನ್ನು ಮುಂದೆ ಕಾಡುತ್ತಾ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ನಾನು ಹೇಳ್ದಾಗೆ ಮೆಡಿಟೇಷನ್ನು, ಮ್ಯಾನಿಫೆಸ್ಟೇಷನ್ನು ಅಥವಾ ಏನೋ ಒಂದು ಧೈರ್ಯವಾಗಿ ಇರೋದು, ಅಥವಾ ನನ್ನ ಹಳೆಯ ರೀಡಿಂಗ್ಸ್ ನೋಡಿ ವೇಟ್ ಮಾಡ್ತಾ ಇದ್ದರೆ ಈಗ ಈ ರೀಡಿಂಗ್ ನೋಡ್ತಾ ಇದ್ದರೆ ಅವ್ರಿಗೆ ರೀಚ್ ಆಗಿರುತ್ತಾ, ಅವ್ರ ಮನಸ್ಸಿಗೆ ಮನಸ್ಸು ಕಲಕದ ಹಾಗೆ ಆಗುತ್ತಾ, ನಿಮ್ಮ ನೆನಪು ಪದೇ ಪದೇ ಕಾಡೋದಕ್ಕೆ ಶುರು ಆಗುತ್ತಾ ನೋಡೋಣ ಇವತ್ತಿನ ರೀಡಿಂಗಲ್ಲಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ದಿನ ಆ ವ್ಯಕ್ತಿಗೆ ನನ್ನ ನೆನಪು ಕಾಡುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಹೆಸರನ್ನ ನೀವು 3 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಈ ರೀಡಿಂಗ್ ನೋಡ್ತಾ ಆಗಿರ್ಬೋದು, ಒಂದು ಫ್ಯೂ ಮಿನಿಟ್ಸ್ ಬೇಕಾದರೆ ಪಾಸ್ ವಿಡಿಯೋನ ಪಾಸ್ ಮಾಡಿ ಅವರ ಫೋಟೋ ಆಗಿರ್ಬೋದು ಅಥವಾ ಅವರನ್ನ ನೆನಪು ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಎನರ್ಜಿಯಲ್ಲಿ ಆ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ದಿನ ಆ ವ್ಯಕ್ತಿಗೆ ನನ್ನ ನೆನಪು ಕಾಡುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಜಗಳಗಳಾಡಿರ್ಬಹುದು, ಅಥವಾ ಏನೂ ಹೇಳ್ದಲೇ ಇತ್ತೀಚೆಗೆ ದೂರ ಮಾಡ್ತಾ ಇರ್ಬೋದು. ಆ ವ್ಯಕ್ತಿ ನನ್ನನ್ನು ನೆನಪೇ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಕೂಡ ನಿಮಗೆ ಡೌಟ್ ಇರ್ಬೋದು. ಆ ವ್ಯಕ್ತಿ ಈ ದಿನ, ಇವತ್ತಿನ ದಿನನಾದರೂ ನನ್ನನ್ನು ನೆನಪು ಮಾಡ್ಕೊಳ್ತಾರ. ಈ ರೀಡಿಂಗ್ ನೋಡ್ತಾ ಇರುವಾಗಲೇ ನಿಮ್ಮ ಎನರ್ಜಿ ಅವ್ರಿಗೆ ಪಾಸ್ ಆಗಿರುತ್ತೆ. ಓಕೆ, ಯಾಕೆ ಈ ರೀಡಿಂಗ್ನೇ ನಾನು ತೊಗೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಇದನ್ನು ನೋಡಿದಾಗ ನಿಮ್ಮ ಎನರ್ಜಿ ಅವ್ರಿಗೆ ಪಾಸ್ ಆಗಿರುತ್ತೆ. ಓಕೆ, ಇಲ್ಲಿ ಏನು ಬರುತ್ತೋ ನಾನು ಅದನ್ನು ಹೇಳ್ತೀನಿ. ಇಲ್ಲಿ ಸನ್ ಕಾರ್ಡ್ ಬಂದಿದೆ, 8 ಆಫ್ ವಾಂಡ್ಸ್ ಬಂದಿದೆ, ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, 2 ಆಫ್ ವಾಂಡ್ಸ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಮೇಜರ್ ಆಗಿ ಸನ್ ಕಾರ್ಡ್ ಬಂದಿರೋದ್ರಿಂದ ಆ್ಯಕ್ಚುಲಾಗಿ ಈ ವ್ಯಕ್ತಿಗೆ ಈ ಹಿಂದೆ ಕೆಲವು ದಿನಗಳಿಂದನೇ ನಿಮ್ಮ ವಿಚಾರವಾಗಿ ಅವರು ಮೆಲ್ಕು ಹಾಕ್ತಾ ಇದ್ದಾರೆ. ಇಂದು ಅವರಿಗೆ ನೆನಪಾಗುತ್ತಾ ಅಂತ ಹೇಳಿದ್ರೆ, ಎಷ್ಟೇ ಅವರು ಕೆಲಸದಲ್ಲಿದ್ರೂ, ಇಲ್ಲಿ ನೀವು ಕೂಡ ಎಷ್ಟೇ ಕೆಲಸದಲ್ಲಿದ್ದರೂ ಕೂಡ ಅವ್ರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದೀರಿ. ದಿನದಲ್ಲಿ ಅವ್ರ ಬಗ್ಗೆ, ಅವ್ರ ವಿಚಾರವಾಗಿ ದಿನದಲ್ಲಿ 1 ಗಂಟೆನಾದರೂ ನೀವು ಜಪ ಮಾಡ್ತೀರಿ. ಅವ್ರ ಬಗ್ಗೆ ನೋಡೋದು, ಅವ್ರ ಬಗ್ಗೆ ಸರ್ಚ್ ಮಾಡೋದು, ಅವ್ರು ಬರಲಿ ಅಂತ ಕೇಳೋದು, ಈ ಥರದ್ದೆಲ್ಲ ನೀವು ಮಾಡ್ತಾ ಇದ್ದೀರಿ. ಆ ವ್ಯಕ್ತಿಗೆ ಈ ಹಿಂದೆ ಕೆಲವು ದಿನಗಳಿಂದ ಕೂಡ ನಿಮ್ಮ ನೆನಪು ಕಾಡೋದಕ್ಕೆ ಶುರು ಆಗಿದೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಎಷ್ಟೇ ಮನಸ್ಸಿದ್ರೂ ಡೈರೆಕ್ಟ್ ಮೀಟ್ ಆಗೋದಕ್ಕಾಗಲಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲಿ ಕೆಲವು ವಿಚಾರಗಳು ತಡಿತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಆ ವ್ಯಕ್ತಿ ಸರಿಯಾದ ನಿರ್ಧಾರ ಮಾಡ್ಕೊಳ್ತಾರೆ ಅಂತಲೇ ಹೇಳುತ್ತೆ. ಆ ವ್ಯಕ್ತಿಗೆ ಇಂದು ನಿಮ್ಮ ನೆನಪಾಗತ್ತಾ ಅಂದರೆ ಎಸ್, ಹೌದು. ಔಟ್ಕಮ್ ಬಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ಆ ವ್ಯಕ್ತಿಗೆ ನಿಮ್ಮ ನೆನಪು ಇಂದು ತುಂಬಾನೇ ಕಾಡೋದಕ್ಕೆ ಶುರು ಆಗತ್ತೆ. ಬಿಕಾಸ್ ಈಗ ಈ ರೀಡಿಂಗ್ ನೋಡಿದ್ಮೇಲೆ ನಿಮ್ಮ ಎನರ್ಜಿ ಅವ್ರಿಗೆ ಪಾಸ್ ಆಗೋದಾಗಿರ್ಬೋದು, ನಿಮ್ಗೊಂದು ಸಮಾಧಾನ ಸಿಗತ್ತೆ, ನಿಮ್ಮ ಸೋಲ್ಗೊಂದು, ನಿಮ್ಮ ಎನರ್ಜಿಗೊಂದು ಸಮಾಧಾನ ಸಿಗತ್ತೆ. ಈ ಎನರ್ಜಿ ಅವ್ರಿಗೆ ಪಾಸ್ ಆಗತ್ತೆ. ಸೊ ಪಾಸ್ ಆದಾಗ ಏನಾಗುತ್ತೆ, ಅವ್ರಿಗೆ ವಿಪರೀತ ನೆನಪಾಗೋದಕ್ಕೆ ಶುರು ಆಗತ್ತೆ. ಅವರ ಎನರ್ಜಿ ಕೂಡ ಈ ಹಿಂದೆಯಿಂದ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಒಂದು ಸರಿಯಾದ ನಿರ್ಧಾರ ತಗೊಂಡು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗ ಕೆಲವು ಭಯಗಳು ಅವ್ರಿಗಿದೆ, ಕೆಲವು ವಿಚಾರವಾಗಿ ಕೂಡ ಅವ್ರು ಬ್ಯುಸಿ ಇದ್ದಾರೆ, ಕೆಲವೊಂದು ವಿಚಾರದಲ್ಲಿ ಅವ್ರನ್ನ ಕಟ್ ಹಾಕ್ದಾಗ ಆಗಿದೆ.
ಇಲ್ಲಿ ನೀವು ಕೂಡ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವ ಕೆಲಸ ಕಾರ್ಯಗಳಲ್ಲಿ ನೀವು ಗಮನ ಕೊಡ್ತಾ ಇಲ್ಲ, ಬರೀ ಅವರ ಧ್ಯಾನ ಮಾಡೋದೇ ಒಂದು ಕೆಲಸ ಆಗಿದೆ. ಬಟ್ ಈ ವ್ಯಕ್ತಿ ಮತ್ತೆ ಸರಿಯಾದ ನಿರ್ಧಾರ ತೆಗೆದು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡುವಂತಹ ಅವಕಾಶಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲ್ಲಿ ನನಗೆ ರೀಡಿಂಗಲ್ಲಿ. ಇಲ್ಲಿ ಮೇಜರ್ ಆಗಿ ಸನ್ ಕಾರ್ಡ್ಸ್ಗಳು, ನನಗೆ ಕೋರ್ಟ್ ಕಾರ್ಡ್ಸ್ಗಳು ಜಾಸ್ತಿ ನಾನು ನೋಡ್ತಾ ಇರೋದ್ರಿಂದ ಇದು ಒಂದಷ್ಟು ನಿಮ್ಮ ವಿಚಾರವಾಗಿ ಅದು ಎಷ್ಟೇ ದೊಡ್ಡ ಜಗಳಗಳಾಗಿರಲಿ, ಎಷ್ಟೇ ದೊಡ್ಡ ಡ್ಯಾಮೇಜ್ ಆಗಿರಲಿ, ಎಷ್ಟೇ ದೊಡ್ಡ ವಿಚಾರವಾಗಿ ನೀವು ಮಾನಸಿಕವಾಗಿ ನೊಂದಿರಲಿ, ಕುಗ್ಗಿರಲಿ, ಬರದೇ ಇಲ್ಲ ಅನ್ನೋ ಡಿಸೈಡ್ ಆಗಿರಲಿ, ಏನೇ ಇರಲಿ, ಬಟ್ ಆದರೆ ಆ ವ್ಯಕ್ತಿಗೆ ನಿಮ್ಮ ನೆನಪಾಗೋದಕ್ಕೆ ಶುರುವಾಗಿದೆ. ಇನ್ನು ಕೆಲವು 2 ತಿಂಗಳುಗಳಲ್ಲಿ ಆ ವ್ಯಕ್ತಿ ಸರಿಯಾದ ನಿರ್ಧಾರ ತಗೊಂಡು ನಿಮ್ಮ ಹತ್ರ ಮಾತಾಡೋದಕ್ಕೂ ಕೂಡ ಅವರು ಬರೋ ಸಾಧ್ಯತೆ ಇದೆ. ಈ ಹಿಂದೆನೇ ಬರಲಿಲ್ಲ, ಇನ್ನು ಮುಂದೆ ಬರ್ತಾರ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ. ಸಾಕಷ್ಟು ಜನ ಅಂಥವರೇ ಇದನ್ನು ನೋಡ್ತಾ ಇದ್ದಾರೆ. ಈ ಹಿಂದೆ ನಾನು ಎಷ್ಟು ಅಂಗಲಾಚಿ ಬೇಡದೆ, ಗೋಗರ್ದೆ, ಇನ್ನು ಮುಂದೆ ಅದು ಹೇಗೆ ಬರೋದಕ್ಕೆ ಸಾಧ್ಯ ಅಂತ ನೀವು ಅಂದ್ಕೊಂಡಿದ್ದೀರಿ. ಬಟ್ ಆದರೆ ಇಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಧಾನನೇ ನಿಮ್ಮ ಯೋಚನೆ ಬಂದಿದ್ದು ಅವ್ರಿಗೆ ನಿಧಾನನೇ, ನಿಮ್ಮ ವಿಚಾರವಾಗಿ ಅವರು ಡಿಸಿಷನ್ ತಗೊಳ್ಳೋದು ನಿಧಾನನೇ. ಈ ಸಂಬಂಧ ತುಂಬ ನಿಧಾನವಾಗಿ ಓಡ್ತಾ ಇದೆ. ಭೂಮಿ ಹೆಂಗೆ ನಿಧಾನವಾಗಿ ತಿರುಗುತ್ತಲ್ಲ ಅದೇ ರೀತಿನೇ ತುಂಬ ನಿಧಾನವಾಗಿ ಹೋಗ್ತಾ ಇದೆ. ಬಟ್ ಆ ವ್ಯಕ್ತಿಗೆ ಒಂದಷ್ಟು ಜವಾಬ್ದಾರಿಯುತ ವ್ಯಕ್ತಿ ಅಂತಲೇ ಹೇಳಬಹುದು. ಆ ವ್ಯಕ್ತಿ ಥರ್ಡ್ ಪಾರ್ಟಿ ಕನೆಕ್ಷನ್ನು ಮತ್ತೊಂದು ಇನ್ನೊಂದು ಮಾಡೋದಕ್ಕಿಂತ ಆ ವ್ಯಕ್ತಿಯ ಲೈಫ್ನಲ್ಲಿ ನಾನೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋರಂತೂ ನಿಜ. ನಾನೇನೋ ಒಂದು ಮಾಡಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು, ಈ ರೀತಿ ಎಲ್ಲ ಅವ್ರಿಗೆ ಸಾಕಷ್ಟು ಆಸೆ ಕನಸುಗಳಿದೆ. ಇನ್ನು ಕೆಲವ್ರ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲೇ ಸಾಧನೆ ಮಾಡಿಬಿಟ್ಟಿರ್ತಾರೆ. ಅವರು ಸಾಧನೆನೋ ಅಥವಾ ಒಂದು ಜವಾಬ್ದಾರಿ ವಹಿಸ್ಕೊಂಡಿರೋದು ಈ ರೀತಿ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂದರೆ, ನಿಮಗೆ ಇವ್ರು ಧ್ಯಾನ ಮಾಡೋದೇ ಒಂದು ಕೆಲಸ ಆಗಿದೆ. ನಿಮ್ಮ ವೈಯಕ್ತಿಕ ವಿಚಾರಗಳು ನೀವು ಕಡೆಗಣಿಸ್ತಾ ಇದ್ದೀರಿ. ಇಲ್ಲಿ ಕ್ಲಾರಿಫಿಕೇಷನ್ಗೆ ಮತ್ತೆ ಈ ಸಂಬಂಧ ಸರಿ ಹೋಗುತ್ತಾ, ಅದು ಯಾವುದಾದ್ರೂ ಸಂಬಂಧ ಆಗಿರಲಿ, ಸಂಬಂಧ ಸರಿ ಹೋಗುತ್ತಾ ಅಂತ ನಾನು ನೋಡೋದಕ್ಕೆ ಹೋದರೆ ಇಲ್ಲಿ ಬರ್ನಿಂಗ್ ಟವರ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಈ ಸಂಬಂಧನ ಒಂದಷ್ಟು ಹೀಲ್ ಆಗೋದಕ್ಕೆ ಬಿಟ್ಟರೆ ಉತ್ತಮ ಅಂತ ನಾನು ಹೇಳಬಲ್ಲೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಅವರ ಮನೆಯವರ ಮಾತು ಕೇಳಿ ಆಗಿರ್ಬೋದು, ಅಥವಾ ಅವರ ಮನೆಯ ವಿಚಾರಕ್ಕೆ ಕಟ್ಟು ಬಿದ್ದಾಗಿರ್ಬೋದು, ಅವ್ರಿಗೆ ಈ ಸಂಬಂಧನ ಸರಿ ಮಾಡ್ಕೊಳ್ಬೇಕು ಅನ್ನೋ ಡಿಸಿಷನ್ ಇಲ್ಲ. ನಾನು ಹೇಳ್ದೆ ಅಲ್ಲ ಈ ಹಿಂದೆನೇ ತುಂಬಾ ನಿಧಾನ ಅಂತೇಳಿ. ಇದು ಒಂದಷ್ಟು ಸಂಬಂಧ ಮುರಿದೋದ ಸಂಬಂಧ ಆಗಿದೆ. ನಿಧಾನವಾಗಿ ನಿಮ್ಮ ಮೇಲೆ ಅವ್ರಿಗೆ ಒಂದಷ್ಟು ಎಮೋಷನ್ಸ್ ಬರೋದಕ್ಕೆ ಶುರುವಾಗತ್ತೆ. ಅಲ್ಲಿವರೆಗೂ ಟೈಮ್ನ ನೀವು ಕೊಡಬೇಕಾಗತ್ತೆ ಅವ್ರಿಗೆ. ಇಲ್ಲಿ ಏರೋಫೆಂಟ್ ಬಂದಿರೋದ್ರಿಂದ ಸಾಕಷ್ಟು ಜನದ ಮನೆಯಿಂದನೇ ಅಪೋಸ್ ಆಗಿದೆ. ನೀವು ಅವ್ರ ಜೊತೆ ಮಾತಾಡೋ ಹಾಗಿಲ್ವೋ, ಮತ್ತೊಂದು ಇನ್ನೊಂದು ಈ ರೀತಿ ಅಪೋಸ್ ಮಾಡಿದ್ದಾರೆ. ಅದನ್ನೆಲ್ಲ ದಾಟ್ಕೊಂಡು ಬರೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬಹುದು. ಈ ಸಂಬಂಧ ಸರಿ ಹೋಗುತ್ತಾ ಅನ್ನೋದಕ್ಕಿಂತ ಈ ಸಂಬಂಧದಲ್ಲಿ ಮತ್ತೆ ನೀವು ಮಾತಾಡುವ ಸಾಧ್ಯತೆ ಇದೆ ಅನ್ನೋ ಅಶ್ಯೂರ್ ಮಾತ್ರ ನಾನು ಮಾಡಬಲ್ಲೆ. ಓಕೆ, ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಅವ್ರಿಗೆ ನಿಮ್ಮ ನೆನಪು ಇವತ್ತು ಕಾಡುತ್ತಾ ಅಂತ ಹೇಳಿದ್ರೆ ಹೌದು, ಆಬ್ವಿಯಸ್ಲಿ ಅವ್ರಿಗೆ ಈ ಕೆಲವು ದಿನಗಳಿಂದನೇ ನಿಮ್ಮ ನೆನಪು ಕಾಡೋದಕ್ಕೆ ಶುರು ಆಗಿದೆ. ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಎನರ್ಜಿ ನಿಮ್ಮ ಹತ್ರ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಈ ರೀಡಿಂಗ್ ಅದೇ ತೋರಿಸ್ತಾ ಇದೆ. ಸೊ ಇದು ಮೊದಲನೇ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಂದು ಅವರಿಗೆ ನಮ್ಮ ನೆನಪು ಕಾಡುತ್ತಾ, ಇಂದು ಅವರು ನಮ್ಮನ್ನು ನೆನಪು ಮಾಡ್ಕೊಳ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಹೆಸರನ್ನ ನೀವು 3 ಬಾರಿ ನೆನಪು ಮಾಡಿಕೊಂಡು ಇದೊಂದು ರೀಡಿಂಗ್ನ ನೋಡಬೇಕಾಗತ್ತೆ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ನೆನಪು ಮಾಡ್ಕೊಳ್ಳಿ. ಅವರಿವತ್ತು ನಿಮ್ಮನ್ನು ನೆನಪು ಮಾಡ್ಕೊಳ್ತಾರಾ? ಓಕೆ, ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗತ್ತಾ ಅಂತ ಹೇಳಿದ್ರೆ, ಆ ವ್ಯಕ್ತಿ ಎಷ್ಟೋ ಬಾರಿ ನಿಮ್ಮನ್ನು ಕಾಲ್ ಮಾಡಬೇಕು, ಕನೆಕ್ಟ್ ಆಗಬೇಕು ಅಂತ ನೆನಪು ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಇಲ್ಲಿ ಔಟ್ಕಮ್ಸ್ಗಳು ಬಂದು 5 ಆಫ್ ಚಾಲಿಕ್ಸ್ ಬಂದಿರೋದ್ರಿಂದ ಅವ್ರಿಗೆ ಈ ಸಂಬಂಧನ ಹೇಗೆ ಇಟ್ಕೊಳ್ಬೇಕು ಅನ್ನೋ ಧೈರ್ಯನೇ ಇಲ್ಲ ಅಂತ ತೋರಿಸುತ್ತೆ. ಇಲ್ಲಿ ಅವರ ಫ್ಯಾಮಿಲಿ ವಿಚಾರವಾಗಿ ಅವರು ಕಟ್ಟು ಬಿದ್ದಿದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಒಂದಷ್ಟು ಸೆಲೆಬ್ರೇಷನಲ್ಲೂ ಕೂಡ ಇದ್ದಾರೆ ಅವರು. ಕೆಲವೊಂದು
ಅವರ ಮನೆಯ ಫಂಕ್ಷನ್ನಲ್ಲಿ ಇರ್ಬೋದು, ಏನೇ ಇರಬಹುದು. ಆ ರೀತಿ ಇರೋದ್ರಿಂದ ಅವ್ರಿಗೆ ಅಷ್ಟಾಗಿ ನಿಮ್ಮ ನೆನಪು ಆಗ್ತಾ ಇಲ್ಲ ಅಂತಲೇ ತೋರಿಸುತ್ತೆ. ಇಲ್ಲಿ ಕೊನೆಗೂ ಹಿಂಗೇನಾ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೆನಪು ಇರುತ್ತೆ, ಬಟ್ ಆದರೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಸಂಬಂಧ ಸರಿ ಹೋಗಲ್ಲ, ಈ ಸಂಬಂಧ ಮತ್ತೆ ನಾನು ಎಷ್ಟೇ ಮುಂದುವರ್ಸೋದಕ್ಕೆ ಹೋದ್ರೂ ಸರಿ ಆಗಲ್ವೇನೋ ಅನ್ನೋದು ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನೆನಪು ಮೆಲುಕು ಹಾಕ್ತಾರೆ ಅವ್ರ ಕಡೆಯಿಂದ. ಮತ್ತೆ ಸರಿ ಹೋಗುತ್ತಾ ಅದು ಇದು ಅಂತ ನೋಡೋಕೆ ಹೋದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಮಾತಾಡೋದಕ್ಕೆ ಹೋದರೆ ಸಾಕು, ಅವರೇ ಜಗಳ ತೆಗಿಯೋದು, ಅಥವಾ ನಿಮ್ಮನ್ನ ಜಗಳ ತೆಗಿಯೋ ರೀತಿ ಅವ್ರು ಮಾಡ್ತಾರೆ. ಕಾಲ್ ರೆಸ್ಪಾನ್ಸ್ ಮಾಡ್ದಲೆ, ಅಥವಾ ಇಗ್ನೋರ್ ಮಾಡೋ ಥರ, ಅಥವಾ ನಿಮಗೆ ಸಿಟ್ಟು ಬರೋ ರೀತಿ ಮಾಡಿ ನಿಮ್ಮ ಬಾಯಿ ಮುಚ್ಚಿಸೋ ಅಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ನೀವು ಪ್ರಶ್ನೆ ಕೇಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವ್ರಿಗೆ ನಿಮ್ಮ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಸೊ ಅವರು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರ ಮನೆ ವಿಚಾರವಾಗಿ ಅವರು ಮುಳುಗಿದ್ದಾರೆ. ಹಾಗಾಗಿ ಮನೆ ವಿಚಾರ ಇರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಅವರು ಮುಳುಗಿರೋದ್ರಿಂದ ಅವ್ರಿಗೆ ನಿಮ್ಮ ನೆನಪು ಕಾಡ್ತಾ ಇಲ್ಲ. ಅಥವಾ ಅವ್ರಿಗೆ ಒಳ್ಳೆ ಫ್ರೆಂಡ್ಸ್ಗಳಿರ್ಬೋದು, ಒಳ್ಳೆ ಕೊಲೀಗ್ಗಳಿರ್ಬೋದು, ಹಾಗೆ ಒಳ್ಳೆ ವಾತಾವರಣ ಇರ್ಬೋದು. ಹಾಗಾಗಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಬರ್ತಾ ಇಲ್ಲ. ಸೊ ಇಲ್ಲಿ ನಾನು ಒಂದಷ್ಟು ಕ್ಲಾರಿಫಿಕೇಶನ್ಗೋಸ್ಕರ ಕಾರ್ಡ್ಸ್ನ ತೆಗೆಯೋದಕ್ಕೆ ಹೋದರೆ, ಓಕೆ, ಸದ್ಯಕ್ಕೆ ಈ ದಿನ ಅವ್ರಿಗೆ ನಿಮ್ಮ ನೆನಪಾಗಲ್ಲ, ಬಟ್ ಮೆಲ್ಕು ಹಾಕ್ತಾರೆ. ಅವ್ರಿಗೆ ನಿಮ್ಮ ನೆನಪು ಅನ್ನೋದಕ್ಕಿಂತ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮಿಂದ ಅವರು ಅಂತರ ಪಡ್ಕೊಳ್ಬೇಕು ಅನ್ನೋದೇ ಅವರ ಡಿಸಿಷನ್ ಆಗಿದೆ ಅಂತಲೇ ಹೇಳ್ಬೋದು. ಅಂತರ ಪಡ್ಕೊಳ್ಬೇಕು ನಿಮ್ಮಿಂದ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಆಗದೆ, ಅಂದರೆ ಆ ವ್ಯಕ್ತಿ ನಿಮ್ಗೆ ಹೇಳ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ, ನಿಮ್ಮನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೆ ಬರ್ತಾ ಇಲ್ಲ ಅಂತಲೇ ತೋರಿಸುತ್ತೆ. ಸೊ ಈಗಿನ ಎನರ್ಜಿಯಲ್ಲಿ ಅವರು ಈ ದಿನ ನಿಮ್ಮ ಬಗ್ಗೆ ಒಂದಷ್ಟು ಅಂತರ ಪಡ್ಕೊಳ್ಳೋದಕ್ಕೆ ಅಂತಲೇ ಹೋಗ್ತಾರೆ ಅಂತಲೇ ಹೇಳ್ಬೋದು. ಎಲ್ಲಿ ಕಾಲ್ ಬಂದ್ಬಿಡುತ್ತೋ, ಎಲ್ಲಿ ಮೆಸೇಜ್ ಬಂದ್ಬಿಡುತ್ತೋ, ಎಲ್ಲಿ ನಿಮ್ಮಿಂದ ಏನು ಡಿಸ್ಟರ್ಬ್ ಆಗುತ್ತೋ, ಎಲ್ಲಿ ನನ್ನ ಕೆಲಸಕ್ಕೆ ಅಡ್ಡ ಆಗುತ್ತೋ, ಈ ರೀತಿ ಅವ್ರಿಗೆ ನಿಮ್ಮ ಬಗ್ಗೆ ಎನರ್ಜಿನ ನೋಡೋದಕ್ಕೆ ಹೋದರೆ, ನೀವು ಅವ್ರ ಹಿಂದೆ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರಿ, ಅವ್ರ ಮೇಲೆ ತುಂಬ ಇಷ್ಟಪಟ್ಟಿದ್ದೀರಿ, ಅವ್ರಿಗೋಸ್ಕರ ನೀವು ಏನೆಲ್ಲ ಮಾಡೋದಕ್ಕೆ ತ್ಯಾಗ ಮಾಡ್ತಿದ್ದೀರಿ, ಇದೆಲ್ಲ ಆ ವ್ಯಕ್ತಿಗೆ ಗೊತ್ತಿದೆ. ಬಟ್ ಆದರೂ ಕೂಡ ಒಂದಷ್ಟು ಓವರ್ ಸ್ಮಾರ್ಟ್ನೆಸ್ ತೋರಿಸ್ತಾ ಇದ್ದಾರೆ ಅವರು. ಇಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಕೆಲವ್ರ ಲೈಫಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಬೇಡ ಅಂತಲೂ ಬಿಡ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ. ಈ ಸಂಬಂಧ ಮುಂದುವರ್ಸ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ನೀನು ನನ್ನೊಟ್ಟಿಗೆ ಮಾತಾಡಬೇಡ ಅಂತಲೂ ಕಟ್ ಆಫ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಒಂದಷ್ಟು ಅವಾಯ್ಡ್ ಮಾಡೋ ರೀತಿಯೇ ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಕೂಡ ನೋವು ಉಂಟಾಗಿದೆ. ಇಲ್ಲಿ ಸ್ವಾರ್ಡ್ಸ್ಗಳೇ ನನಗೆ ಹೆಚ್ಚು ಕಂಡಿದೆ. ಆ ವ್ಯಕ್ತಿಗೆ ತೀರಾ ಎಮೋಷನ್ನೇ ಇಲ್ಲ ಅಂತ ಅಲ್ಲ, ನಿಮ್ಮ ಬಗ್ಗೆ ಗೊತ್ತಿದೆ ಅವ್ರಿಗೆ, ನಿಮ್ಮ ಜೊತೆ ಕಾಲ ಕಳೆದಿರೋ ದಿನಗಳೆಲ್ಲ ಮೆಲ್ಕು ಹಾಕಿದ್ದಾರೆ. ಬಟ್ ಈ ದಿನ ಮಾತ್ರ ಅವರು ಡಿಸೈಡ್ ಏನು ಮಾಡಿದ್ದಾರೆ ಅಂದರೆ, ಎಲ್ಲಿ ನಿಮ್ಮ ಕಾಲ್ ಬಂದ್ಬಿಡತ್ತೋ, ಈಗ ಸದ್ಯಕ್ಕೆ ನನಗೆ ಆ ಕಾಲ್ ಬೇಡ, ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಇದ್ದಾರೆ ಅಂತ ಹೇಳ್ತಾ, ಇವತ್ತಿನ ರೀಡಿಂಗ್ ಈ ರೀತಿ ಇತ್ತು ಅಂತ ಹೇಳ್ತಾ ಈ ರೀಡಿಂಗ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು, ಹಾಗೆ ಕೆಲವು ರೆಮಿಡೀಸ್ಗಳು ಬೇಕು, ಸೊಲ್ಯೂಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಇಂದಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.